ಹೊಲದಲ್ಲಿ ನೇಗಿಲು ಕಟ್ಟಿ ಉಳೋದು, ಬೇಸಾಯ ಮಾಡೋದು ಪುರುಷರ ಕೆಲಸ ಅನ್ನೋದು ಸಾಮಾನ್ಯ. ಆದರೆ ಇಲ್ಲೊಬ್ಬ ಮಹಿಳೆ ತಾನೇ ನೇಗಿಲು ಕಟ್ಟಿ ಹೊಲವನ್ನ ಹೊತ್ತು ಬಿತ್ತು ಬೆಳೆ ತೆಗೆದಿದ್ದಾರೆ. ಪುರುಷರಿಗಿಂತ ನಾನೇನು ಕಮ್ಮಿ ಇಲ್ಲ ಅಂತ ಸಾಧಿಸಿ ತೋರಿಸಿದ್ದಾರೆ. ಹಾಗಾದ್ರೆ ಯಾರು ಆ ಮಹಿಳೆ? ನೀವೇ ನೋಡಿ. ಕನ್ನಡ ಹೆಣ್ಣು ನಾನು ಸಿಡಿದೆದ್ರ ಮಿಷನ್ ಗನ್ನು. ಕನ್ನಡ ಹೆಣ್ಣು ನಾನು ಸಿಡಿದೆದ್ರ ಮಿಷನ್ ಗನ್ನು. ಹೀಗೆ ನೇಗಿಲು ಹಿಡಿದು ಹೊಲದಲ್ಲಿ ಸಾಲು ಮಾಡುತ್ತಿರೋ ಮಹಿಳೆ ಹೆಸರು ಪ್ರೇಮ. ಮೈಸೂರಿನ ಎಚ್.ಡಿ. ಕೋಟೆ ರಸ್ತೆಯಲ್ಲಿನ ಹೊಮ್ಮರಗಳ್ಳಿಯ ನಿವಾಸಿ ಪ್ರೇಮ ಪುರುಷರು ಮಾಡುವ ಕೃಷಿ ಕೆಲಸವನ್ನೆಲ್ಲ ಆರಾಮಾಗಿ ಮಾಡ್ತಾರೆ. ಹೊಲ ಹೂಳೋದು, ಕುಂಟೆ ಹಾಕೋದು, ಸಾಲು ಹೊಡೆಯೋದು, ಔಷಧಿ ಸಿಂಪಡಿಸೋದು, ಹೀಗೆ ಕೃಷಿಯ ಎಲ್ಲ ಕೆಲಸಕ್ಕೂ ಪ್ರೇಮ ಸೈ. ಈ ಮೂಲಕ ಪುರುಷರಿಗಿಂತ ತಾನೇನು ಕಮ್ಮಿ ಇಲ್ಲ ಅಂತ ಸಾಧಿಸಿ ತೋರಿಸಿದ್ದಾರೆ. ಜಮೀನಲ್ಲಿ ಬೆಳಿಗ್ಗೆ ಬಂದು ಆರಂಭ ಎಲ್ಲ ಮಾಡ್ಬಿಟ್ಟು ಸರ್, ನಾಟಿ ಎಲ್ಲ ಇದೆ, ಮತ್ತೆ ಹತ್ತಿ ತೋಟ ಎಲ್ಲ ಹೊಡೆದು ಉಳೋದು, ಮತ್ತೆ ಔಷಧಿ ಹೊಡೆಯೋದು, ಗೊಬ್ಬರ ಹಾಕೋದು, ಮತ್ತೆ ಬೆಳಿಗ್ಗೆ ನಾನೇ ಬಂದು ರಾತ್ರಿ ಒಂದು 6-6:30 ಗಂಟೆಗೆ ಹೋಗ್ತೀನಿ ಸರ್ ಹತ್ತಿನ. ಪ್ರೇಮ ಅವರ ಬಳಿ 3 ಎಕರೆ ಜಮೀನಿದೆ. ಈ ಜಮೀನಿನಲ್ಲಿ ಬೇಸಾಯ ಮಾಡಲು ಪ್ರೇಮ ಯಾರನ್ನೂ ಅವಲಂಬಿಸಿಲ್ಲ. ಪ್ರತಿಯೊಂದಕ್ಕೂ ಕೂಲಿ ಕೊಟ್ಟರೆ ಆದಾಯ ಕಡಿಮೆಯಾಗುತ್ತೆ ಅಂತ ಎಲ್ಲಾ ಕೆಲಸವನ್ನೂ ತಾವೇ ಮಾಡ್ತಾರೆ. ಪ್ರೇಮ ತಂದೆ ನಿಧನರಾಗಿದ್ದಾರೆ. ತಂದೆ ಬದುಕಿದ್ದಾಗ ಅವರ ಬಳಿ ಬೇಸಾಯದ ಪಾಠ ಕಲಿತಿದ್ದಾರೆ ಪ್ರೇಮ. ಅವರ ಕೆಲಸವನ್ನ ಸ್ಥಳೀಯ ಮಹಿಳಾ ಸಂಘಗಳು, ಸ್ವಯಂ ಸೇವಾ ಸಂಸ್ಥೆಗಳು ಗುರುತಿಸಿ ಸಹಾಯ ಮಾಡುತ್ತಿವೆ. ಹುಡುಗಿ ಈ ತರ ಒಂದು ಪಕ್ಕಾ ರೈತ ಮಹಿಳೆ, ಮಾದರಿ ಮಹಿಳೆ ಇವಳು ಅಂತ ನಂಗೆ ಕಂಡು ಬಂತು. ಇವರು ಜಮೀನ್ಗೆ ಬಂದು ನೋಡಿದಾಗ ಅವಳು ಪಕ್ಕಾ ಜಮೀನೆಲ್ಲ ಏರುಳ್ತಾ ಇದ್ಲು, ಔಷಧಿ ಹೊಡಿತಾ ಇದ್ಲು. ಅದನ್ನೆಲ್ಲ ಫೋಟೋ ಎಲ್ಲ ತಗೊಂಡು ನಾವು ಎಲ್ಲಾ ಕಡೆ ಬ್ಯಾಂಕ್ ಮತ್ತೆ ವೆಟನರಿ ಕಡೆನೆಲ್ಲ ಅವ್ರಿಗೆ ಲೋನ್ ಕೊಡಿಸ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾ ಇದೀವಿ. ಅವಳಿಗೆ ಸರ್ಕಾರದಿಂದ ಸೌಲಭ್ಯ ಕೊಡುವಂತದಾಗಬೇಕು. ಒಟ್ನಲ್ಲಿ ಕೃಷಿ ಕೆಲಸ ಬಿಟ್ಟು ಸೋಮಾರಿಗಳಾಗಿ ಅಲಿಯೋ ಎಷ್ಟೋ ಪುರುಷರಿಗೆ ಪ್ರೇಮ ಮಾದರಿಯಾಗಿದ್ದಾಳೆ. ಇಂತಹ ದಿಟ್ಟ ಮಹಿಳೆಗೆ ಸರ್ಕಾರ ಮತ್ತು ಕೃಷಿ ಇಲಾಖೆಯಿಂದ ಸೂಕ್ತ ನೆರವಿನ ಅಗತ್ಯವಿದೆ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7 ಮೈಸೂರು.